ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವಿಡಿಯೋ ಅಂದರೆ ಮತ್ತೊಂದು ಮನಿ ಸೇವಿಂಗ್ಸ್ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ತುಂಬ ಜನ ಕೇಳ್ತಾ ಇದ್ರಿ ಮಂತ್ಲಿ ಬಜೆಟಿಂಗ್ ಮಾಡಿ ತೋರಿಸಿ ಅಂತ. ಬಟ್ ಈ ಸಲ ಈ ಬಾರಿಯ ಮಂತ್ಲಿ ಬಜೆಟಿಂಗ್ ನಮ್ಮ ಕೈ ತಪ್ಪಿ ಹೋಗಿದೆ. ಸೊ ಮಂತ್ಲಿ ಬಜೆಟ್ ಕೈ ತಪ್ಪಿ ಹೋದರೆ ನೋಡಿ ಯಾವ್ಯಾವ ರೀತಿಯಾದಂತಹ ಡ್ರಾಬ್ಯಾಕ್ಸ್ ಇರುತ್ತೆ ಅನ್ನೋದನ್ನ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಒಂದಷ್ಟು ಲಿಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಈ ತಿಂಗಳಲ್ಲಿ ಆಗಿರುವಂತಹ ಖರ್ಚು ವೆಚ್ಚದ ಬಗ್ಗೆ. ಹಾಗೆ ಒಂದಷ್ಟು ಮನಿ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡೇಟ್ ಮೆನ್ಷನ್ ಮಾಡಿರುವಂತಹದ್ದು ಫೆಬ್ರವರಿ 15ರಿಂದ ಮಾರ್ಚ್ 15ರವರೆಗೆ. ಸೊ ಮಿಡ್ ಮಂತ್ ಅಂತಲೇ ಹೇಳ್ಬೋದು, ಫುಲ್ ಮಂತ್ ಅಲ್ಲ, ಮಿಡ್ ಮಂತಿಂದ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಯ್ತಪ್ಪ ಅಂತಂದರೆ ಎಲ್ಲ ತಲೆ ಕೆಳಗಾಗಿದೆ ಇವತ್ತು. ಇನ್ನು 15 ದಿನ ಬೇರೆ ಇದೆ ತಿಂಗಳಲ್ಲಿ, ಏನು ಮಾಡೋದು, ಹೇಗೆ ಮೇಂಟೈನ್ ಮಾಡೋದು ಅನ್ನುವಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಫೋನ್ಗೆ ಯೂಶ್ವಲಿ ನಾನು 300 ರೂಪಾಯಿ ಅಷ್ಟೇ ಖರ್ಚು ಮಾಡ್ತಾ ಇದ್ದಿದ್ದು. ಸೊ ಇನ್ನೂ 100 ರೂಪೀಸ್ ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಏನು ನಾನು ನಾರ್ಮಲಾಗಿ 399 ರೀಚಾರ್ಜ್ ಪ್ಲ್ಯಾನ್ ಇರ್ತಿತ್ತು, ಬಟ್ ನಾನು ಅದನ್ನು ಮಾಡ್ಕೋತಾ ಇರಲಿಲ್ಲ. 299 ಮಾಡ್ಕೋತಾ ಇದ್ದೆ. ಸೊ ಈ ಟೈಮ್ ಏನು ಮಾಡಿದೆ, ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀನಲ್ಲ, ದೇಸಿಯ ರುಚಿ ಅಂತ. ಆ ಚಾನಲ್ ವಿಡಿಯೋ ಅಪ್ಲೋಡು ಮತ್ತು ಎಡಿಟು ಹಾಗೆ ಶಾರ್ಟ್ಸ್ ಅಪ್ಲೋಡು, ಈ ಒಂದು ಕಾರಣಕ್ಕೆ ಡೇಟಾ ಜಾಸ್ತಿ ಬೇಕಾಗುತ್ತೆ. ಎಕ್ಸೆಸ್ ಆಗಿ ಏನಕ್ಕೆ ಡೇಟಾ ಪ್ಯಾಕ್ನ ಹಾಕ್ಕೊಳ್ಳೋದು 19 ರೂಪಾಯಿ ಕೊಟ್ಟು ಅಂದ್ಬಿಟ್ಟು ಒಟ್ಟಿಗೆ 399 ಹಾಕ್ಕೊಂಡ್ರೆ ಪರ್ ಡೇ 2 GB ಬರುತ್ತೆ ಅಂತ ಅಂದ್ಬಿಟ್ಟು ನಾನು 400 ಹಾಕೋಬಿಟ್ಟೆ. ಬಟ್ ನಾನಿಲ್ಲಿ ಏನಪ್ಪ ಮಿಸ್ಟೇಕ್ ಮಾಡಿದೆ ಅಂತಂದರೆ, ಆವಾಗ 1.5 GB ಇರೋದು ಒಂದು ಸ್ವಲ್ಪ ಕಂಟ್ರೋಲಿಂಗ್ ಆಗಾದರೂ ಇರೋದು 299ಅಲ್ಲಿ. ಬಟ್ ಇವಾಗ ಏನು ಮಾಡಿಬಿಟ್ಟೆ, ನಾನು 399 ಹಾಕ್ಕೊಂಡು ಕಂಟ್ರೋಲ್ಗೆ ಇರಲ್ಲ ಡೇಟಾ. ಸೊ ಆ ರೀತಿಯಾಗಿ ಮಾಡ್ಕೊಂಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನು ಮಾಡಿದೆ ತಪ್ಪನ್ನ ಅಂತಂದರೆ, ಗ್ರಾಸರಿ ಏನು ಮಾಡಿದೆ ಅಂದರೆ, ನಾನು ನಮ್ಮ ಏರಿಯಾದಲ್ಲಿ ಒಳ್ಳೆ ಗ್ರಾಸರಿ ಶಾಪು ಹೊಸದಾಗಿದೆ ಅಂದ್ಬಿಟ್ಟು ಏನು ಮಾಡಿದೆ, ಹೋದೆ. ನಾರ್ಮಲಾಗಿ ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊತಾ ಇದ್ದೆ, ಇಲ್ಲ ಅಂತಂದರೆ ಇಲ್ಲೇ ಎಲ್ಲಾದರೂ ನಾನು ನಾರ್ಮಲಿ ತರಿಸ್ಕೊತಾ ಇದ್ದೆ. ಸೊ ಹೊಸದಾಗಿದೆ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಸೊ ಅಲ್ಲಿ ಏನು ಮಾಡಿದೆ, ಎಕ್ಸ್ಟ್ರಾ ಇವಾಗ ಫಾರ್ ಎಕ್ಸಾಂಪಲ್ ಇದು ಮಫಿನ್ಸ್ ಅಂತ ಬರುತ್ತೆ ಅದು, ಆಮೇಲೆ ಕಾಬೂಲ್ ಕಡಲೆಕಾಳು, ಅದನ್ನೆಲ್ಲ ತೊಗೊಂಬಿಟ್ಟಿದ್ದೀನಿ. ಸೊ ಅದನ್ನು ತೊಗೊಬಾರ್ದಿತ್ತು, ಬಟ್ ಆದರೂ ತೊಗೊಂಡೆ. ಯಾಕಂದರೆ ಅದನ್ನು ಯೂಶ್ವಲಿ ಒಂದು ಸರಿ ತಿನ್ಬೋದು ಅಷ್ಟೇ ಹೊರ್ತು ಯಾವಾಗೂ ತಿನ್ನೋದಕ್ಕಾಗಲ್ಲ. ಈ ರೀತಿಯಾದಂತಹ ಈಗ ಸೋಯಾ ಚಂಕ್ಸು ಹಾಗೆ ಮಶ್ರೂಮ್ಸು, ಈ ರೀತಿ ಮಶ್ರೂಮ್ಸ್ ಓಕೆ ವೆಜಿಟೇಬಲ್ಗೆ ಸೇರುತ್ತೆ, ಅದು ಪರವಾಗಿಲ್ಲ. ಬಟ್ ಅನ್ಯೂಶಲ್ ಕಾಳುಗಳು ಅಥವಾ ದಿನಸಿಗಳು ಈ ರೀತಿಯಾಗಿ ಮನೇಲಿ ತಿಂತಾರೋ ಬಿಡ್ತಾರೋ ಒಂದು ಚೂರು ಯೋಚಿಸ್ದೆ ನಾನು ಎಕ್ಸ್ಟ್ರಾ 500ಗೆ ತೊಗೊಂಬಿಟ್ಟಿದ್ದೀನಿ. ಆಮೇಲೆ ಏನು ಸ್ನ್ಯಾಕ್ಸ್ ಐಟಮ್ಸು, ಪ್ರಿಸರ್ವೇಟಿವ್ ಹಾಕಿ ಮಾಡಿರ್ತಾರಲ್ಲ ಕೇಕ್ಸು, ಅದನ್ನು ತೊಗೊಂಬಿಟ್ಟೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಕಿಡ್ಸ್ ಸ್ನ್ಯಾಕ್ಸ್ ವಿಷಯಕ್ಕೆ ಬರೋ ಹಾಗಿದ್ರೆ, ಯೂಶ್ವಲಿ ಕಿಡ್ಸ್ ಸ್ನ್ಯಾಕ್ಸ್ಗೆ ನಾನು ಮನೆಯಲ್ಲೇ ಏನಾದರೂ ಮಾಡಿಕೊಡ್ತಾ ಇದ್ದೆ. ಇಲ್ಲಾಂದರೆ ಪಿಜ್ಜಾ ಬೇಸ್ ಏನಾದರೂ ತರಿಸ್ಬಿಟ್ಟು ಲೈಟಾಗಿ ಏನಾದರೂ ಮಾಡಿಕೊಡ್ತಿದ್ದೆ. ಇಲ್ಲಾಂದರೆ ಈ ರಾಗಿ ಉರಿಟ್ಟು ಅಂತ ಬರುತ್ತಲ್ಲ, ಅದಕ್ಕೆ ನಾನು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಏನಾದರೂ ಹಾಕಿ ಕೊಡ್ತಾಯಿದ್ದೆ ಸ್ನ್ಯಾಕ್ಸಿಗೆ. ಸೊ ಇವಾಗ ಏನಾಯಿತು ಅಂತಂದರೆ, ಹಾಟ್ ಚಿಪ್ಸ್ ಅಂತ ಬರುತ್ತಲ್ಲ ಶಾಪು, ಅಲ್ಲಿಗೆ ಹೋಗ್ಬಿಟ್ಟು ಮೊನ್ನೆ ಏನು ಮಾಡಿದ್ದೀನಿ, ಫುಲ್ ಕಂಪ್ಲೀಟಾಗಿ ನಾನು ಅಮೌಂಟನ್ನೇ ನೋಡ್ದೇನೆ 450 ರೂಪಾಯಿ 500 ರೂಪಾಯಿದು ಫುಲ್ ತಿಂಡಿ ತೊಗೊಂಬಿಟ್ಟಿದ್ದೀನಿ, ಬಂದಿದ್ದೀನಿ. ಸೊ ಇದು ನಾನು ಮಾಡಿದಂತಹ ದೊಡ್ಡ ತಪ್ಪು ಈ ಒಂದು ವಿಚಾರದಲ್ಲಿ. ಓಕೆ, ಈ ಎಕ್ಸ್ಟ್ರಾ ಅನ್ನುವಂತಹ ಒಂದು ಟಾಪಿಕ್ ಇದೆಯಲ್ಲ, ಈ ಎಕ್ಸ್ಟ್ರಾ ಅನ್ನೋದು ಏನಕ್ಕೆ ಅಂತ ಅಂದರೆ, ಎಕ್ಸ್ಟ್ರಾ ಏನಾದ್ರು ಗೆಸ್ಟ್ಗಳು ಯಾರಾದ್ರು ಬಂತು ಅಂತ ಅಂದರೆ ಮಾಡುವಂತಹ ಖರ್ಚನ್ನ ನಾನು ಎಕ್ಸ್ಟ್ರಾ ಖರ್ಚು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಾಗಿದೆ, ಎಕ್ಸ್ಟ್ರಾ ಖರ್ಚನ್ನು ನಾನು ಈ ಒಂದು ವಿಚಾರವಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ. ಓಕೆನಾ, ಎಕ್ಸ್ಟ್ರಾದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾನು ಮಾಡಿದ ಮೊದಲನೇ ತಪ್ಪು. ಇನ್ನೆಲ್ಲ ಮಿಕ್ಕಿದ್ದು ಚಿಕ್ಕ ತಪ್ಪಾಗಿದ್ರು, ಇದು ನಾನು ಮಾಡಿದ ದೊಡ್ಡ ತಪ್ಪು. ಇನ್ನು ನಾನ್ ವೆಜ್ ವಿಚಾರಕ್ಕೆ ಬರೋ ಹಾಗಿದ್ರೆ, ಯೂಶ್ವಲಿ 1000 ಆಗಿರೋದು ಇವಾಗ ಏನಾಗಿದೆ 1500 ಆಗಿದೆ. ಯಾಕೆ ಅಂತ ಅಂದರೆ, ಗೆಸ್ಟ್ಗಳು ಬರೋದು ಅಥವಾ ಯಾರಾದರೂ ಇನ್ವಿಟೇಷನ್ ಕೊಡೋಕ್ಕೆ ಬರೋದು, ಅದೆಲ್ಲ ಮಾಡಿದಾಗ ನಾವು ನಾನ್ ವೆಜ್ ಮಾಡೇ ಮಾಡ್ತೀವಿ ಯೂಶ್ವಲಿ. ಅದೇ ರೀತಿಯಾಗಿ ಜಾಸ್ತಿ ಕೂಡ
ಮಾಡಿಬಿಟ್ಟು ವೇಸ್ಟ್ ಕೂಡ ಮಾಡಿದ್ದಾಗಿದೆ. ಸೊ ಇನ್ನು ಬಿಲ್ ವಿಚಾರಕ್ಕೆ ಬರೋ ಹಾಗಿದ್ರೆ 1,500 ಬರೋ ಜಾಗದಲ್ಲಿ 2,000 ಅಂದರೆ ನಂದು ಅಂತಲ್ಲ, ಇವಾಗ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ, ಮನೆಯಲ್ಲಿ ಫ್ಯಾನ್ ಹಾಕ್ತಾರೆ, ಲೈಟ್ ಹಾಕ್ತಾರೆ, ಮನೆಯಲ್ಲೂ ಕೂಡ ಅಷ್ಟೇ ಹಸ್ಬೆಂಡ್ ಆಗಿರ್ಬೋದು ನೋಡೋದು ಕಮ್ಮಿ ಆಗಿದೆ. ಸೊ ನಮ್ಮ ಏನು ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೈ ಮೇಲೆ ಜ್ಞಾನ ಕಮ್ಮಿ ಆಗಿದೆ ಅಂತಾರೆ ಅಲ್ವಾ ದೊಡ್ಡವರು. ಸೊ ಆ ರೀತಿಯಾಗಿ ನಮಗೂ ಕೂಡ ಹಾಗೆ ಆಗಿ ಸ್ವಲ್ಪ ಈ ಫ್ಯಾನ್ ಆನ್ ಮಾಡಿ ಬಿಟ್ಬಿಡೋದು ಆ ಥರ ಎಲ್ಲ ಮಾಡಿ ಸ್ವಲ್ಪ ಎಲೆಕ್ಟ್ರಿಕ್ ಬಿಲ್ಲು ಎಕ್ಸಸ್ ಆಗಿ ಬಂದಿದೆ. ಓಕೆನಾ, ಅದು ಇದು ಒಂದು. ಹಾಗೆ ಇನ್ನು ಗ್ಯಾಸ್ ವಿಚಾರವಾಗಿ ಬರೋ ಹಾಗಿದ್ರೆ ಗ್ಯಾಸ್ ಈ ಸಲ 3 ತಿಂಗಳಿಗೆ ಬರೋದು, 3 ತಿಂಗಳಲ್ಲ 2 ತಿಂಗಳು 20 ದಿವಸ ಬರ್ತಿತ್ತು. ಸೊ ಇವಾಗ 2 ತಿಂಗಳು 1 ವಾರನೇ ಬಂದುಬಿಟ್ಟಿದೆ. ಓಕೆನಾ, 66 ದಿನಕ್ಕೆ ಖಾಲಿಯಾಗೋಗಿದೆ ಇದು ಗ್ಯಾಸು. ಸೊ ಇನ್ನು ವೆಜಿಟೇಬಲ್ ವಿಚಾರಕ್ಕೆ ಬರೋ ಹಾಗಿದ್ರೆ 500 ರುಪೀಸು. ಈಗ ಸಮ್ಮರ್ ಆಗಿರೋದ್ರಿಂದ ಸೌತೆಕಾಯಿ ಅದೆಲ್ಲ ಜಾಸ್ತಿ ತೊಗೊಳೋದ್ರಿಂದ ಇದೇನು ಲಾಸ್ ಏನಂತ ನಾನು ಹೇಳಲ್ಲ, ಲಾಸ್ ಅಂತ ಇದನ್ನು ನಾನು ಹೇಳಲ್ಲ. ಸೊ ಇದು ವರ್ತೇನೆ, ಯಾಕಂದರೆ ಚೆನ್ನಾಗಿ ವೆಜಿಟೇಬಲ್ಸ್ ತಿಂದರೆ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ಇದೇನು ಲಾಸ್ ಅಲ್ಲ. ಇದು ಸ್ವಲ್ಪ ಜಾಸ್ತಿ ಆಯಿತು ಈ ಸರಿ. ಯಾಕೆ ಅಂತ ಅಂದರೆ ನನ್ನ ಎಕ್ಸಾಮು ಎಲ್ಲ ಇದ್ದಿದ್ದ ಕಾರಣದಿಂದ ಟ್ರಾವೆಲ್ ತಿಂಗಳಿಗೆ ನಾನು ಈ ಸರಿ 3 ಸರಿ ಆದರೂ ಹೋಗಿದ್ದೀನಿ ಊರಿಗೆ. ಸೊ ಹಾಗಾಗಿ ಇದು ಜಾಸ್ತಿ ಆಯಿತು. ಯೂಟ್ಯೂಬ್ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಈ ತಿಂಗಳು ನನಗೆ ಎಷ್ಟು ಉಳಿದಿದೆ ಅಂತ ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ. ಇಷ್ಟೇ ಉಳಿದಿರೋದು ನನಗೆ 100, 200, 220 ರೂಪಾಯಿ ಅಷ್ಟೇ ಉಳಿದಿರೋದು ಈ ಸರಿ. ಪ್ರತಿ ಸರಿ 2-2.5 ಸಾವಿರ ಉಳಿಯೋ ಜಾಗದಲ್ಲಿ ನನಗೆ ಈ ಸರಿ ಎಷ್ಟು ಉಳಿದಿದೆ, 220 ಉಳಿದಿದೆ. ಸೊ ಸ್ವಲ್ಪ ಖರ್ಚು ವೆಚ್ಚನ ನೋಡಿ ಉಪಯೋಗಿಸ್ಲಿಲ್ಲ ಅಂತ ಅಂದರೆ ಇದೇ ರೀತಿ ಆಗೋದು. ಸೊ ನಾನು ಹೇಳಿದ್ನೆಲ್ಲ ಸ್ವಲ್ಪ ಗಮನ ಇಟ್ಟು ನೀವು ಮಂತ್ಲಿ ಬಜೆಟಿಂಗ್ನ ಮಾಡಿಕೊಂಡು ಈ ಎಲ್ಲ ಖರ್ಚು ವೆಚ್ಚನ ನೋಡಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಈ ರೀತಿಯಾದಂತಹ ವೇಸ್ಟ್ ಖರ್ಚುಗಳು ಆಗಲ್ಲ ಅನ್ನೋದು ನನ್ನ ಭಾವನೆ. ಓಕೆ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು, ನಿಮಗೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.